ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮುಂದಿನ 3 ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಸಮಯವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ನೀವು ಇಂದು ನೋಡುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ಆಗಸ್ಟ್ 1 ಮತ್ತು 2ರಂದು ನಿಮ್ಮ ಜೀವನದ ಅಧಿಕಾರ, ಗೌರವ ಮತ್ತು ಸ್ವಾಭಿಮಾನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಘಟನೆಗಳು ಸಂಭವಿಸಬಹುದು ಮತ್ತು ಅತ್ಯಂತ ಆಘಾತಕಾರಿಯಾಗಿ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದವರು, ನಿಮ್ಮ ನಾಯಕತ್ವದ ಮತ್ತು ಯಶಸ್ಸಿನ ಬಗ್ಗೆ ಅಸೂಯೆಪಟ್ಟವರು ಅಥವಾ ನಿಮ್ಮನ್ನು ಅಹಂಕಾರಿ ಎಂದು ಕಡಿಮೆ ಅಂದಾಜು ಮಾಡುತ್ತಿದ್ದವರು ಈ ಸಮಯವನ್ನು ತಮ್ಮ ಪಾಡಿಗೆ ಸವಾಲಿನಾಗಿ ಕಾಣಬಹುದು. ಮಧ್ಯೆ ನಿಮ್ಮ ಅಪ್ರತಿಮ ಸಾಹಸ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಫಲ ನೀಡುವ ಸೂಚನೆಗಳಿವೆ. ಆದರೆ ನೆನಪಿನಲ್ಲಿಡಿ, ಈ ವಿಡಿಯೋದ ಮಧ್ಯದಲ್ಲಿ ನಾನು ಒಂದು ಸಿಂಹಾಸನದಷ್ಟು ಮೌಲ್ಯಯುತ ಸೂಚನೆಯನ್ನು ಹಂಚಿಕೊಳ್ಳುತ್ತೇನೆ ಮತ್ತು ಅದರ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಯಾವ ಘನತೆ ಅಥವಾ ಅವಕಾಶವು ಹೆಚ್ಚು ಮುಖ್ಯವಾಗಬಹುದು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಒಂದು ಸಣ್ಣ ಪ್ರತಿಷ್ಠೆಯ ವಿವರವನ್ನು ಸಹ ನಿರ್ಲಕ್ಷಿಸುವುದು ನಿಮ್ಮ ರಾಜಯೋಗಕ್ಕೆ ಹಾನಿಕರವಾಗಬಹುದು. ನೀವು ನಿಜವಾಗಿಯೂ ದುರ್ಗಾದೇವಿಯನ್ನು ನಂಬಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಎಂದು ಖಂಡಿತ ಬರೆಯಿರಿ. ನಮ್ಮ ಇಡೀ ಮಾ ದುರ್ಗಾ ಭಕ್ತರ ಕುಟುಂಬವು ರಾಜಸ್ವ ಆಗದಂತೆ ಒಂದಾಗುತ್ತದೆ. ಸಕಾರಾತ್ಮಕ ಶಕ್ತಿಯ ದಿವ್ಯ ಕಿರಣಗಳನ್ನು ಹರಡುತ್ತದೆ. ನೀವು ಕೆಲವು ಸಮಯದಿಂದ ಎದುರಿಸುತ್ತಿರುವ ಸ್ಪರ್ಧೆ, ಮಾನಹಾನಿ ಅಥವಾ ನಿಮ್ಮ ಸಿಂಹಾಸನವನ್ನು ಕಸಿಯಲು ನಡೆಯುತ್ತಿರುವ ಆಟಗಳು ಬದಲಾವಣೆಯ ಲಕ್ಷಣಗಳನ್ನು ತೋರಿಸುತ್ತಿವೆ. ಸ್ಥಗಿತಗೊಂಡಿದ್ದ ಪದವಿ, ಪ್ರಮೋಷನ್ ಅಥವಾ ಅಧಿಕಾರದ ವಿಷಯಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯಬಹುದು. ನಿಮಗೆ ಒಬ್ಬ ಪ್ರತಿಷ್ಠಿತ ಸೂರ್ಯನಂತಹ ವ್ಯಕ್ತಿಯಿಂದ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಬಹುದು ಮತ್ತು ವೃತ್ತಿಪರ ಅಥವಾ ಸಾಮಾಜಿಕ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಆದರೆ ವಿಶೇಷವಾಗಿ ಜಾಗರೂಕರಾಗಿರಿ. ಸಿಂಹ ರಾಶಿಯವರೇ, ನಿಮ್ಮ ಔದಾರ್ಯ ಮತ್ತು ನಿಷ್ಕಪಟತೆಯನ್ನು ದುರುಪಯೋಗಪಡಿಸಿಕೊಳ್ಳುವವರ ಬಗ್ಗೆ ಎಚ್ಚರವಿರಲಿ. ಪ್ರಮುಖ ನಿರ್ಧಾರಗಳನ್ನು ಕೇವಲ ಆತ್ಮವಿಶ್ವಾಸದ ಭರದಲ್ಲಿ ತೆಗೆದುಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ಮತ್ತು ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಸಮಯೋಚಿತವಾದ ರಾಜನೀತಿ ಮತ್ತು ಮೌನವು ನಿಮ್ಮನ್ನು ಮತ್ತೆ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಬಹುದು. ಈಗ ಪ್ರಶ್ನೆ ಏನೆಂದರೆ, ಆಗಸ್ಟ್ 1 ಮತ್ತು 2ರಂದು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ವಿಜಯದ ಸುದ್ದಿ ಬರಬಹುದು ಮತ್ತು ಅದೃಷ್ಟದ ಸೂರ್ಯನು ನಿಮ್ಮ ಕಡೆ ಇದೆ ಎಂದು ನಿರ್ಲಕ್ಷಿಸಲು ಯಾವ ಚಿಹ್ನೆಗಳು ನಿಮಗೆ ಸಹಾಯ ಮಾಡುತ್ತವೆ? ಈ ಎಲ್ಲ ಪ್ರಮುಖ ರಾಜತಾಂತ್ರಿಕ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಅನ್ವಯಿಸುತ್ತೇವೆ. ಆದ್ದರಿಂದ ಎಲ್ಲಿಯೂ ಹೋಗಬೇಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತಿರುವಂತೆ ಅಥವಾ ನಿಮ್ಮ ಹಿತೈಷಿಗಳೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಭಾಸವಾಗುತ್ತದೆ. ನಿಮಗೆ ಎಂದಾದರೂ ಸಂಭವಿಸಿದೆಯೇ? ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮ ಸಿಂಹ ಗರ್ಜನೆಯನ್ನು ಪರೀಕ್ಷಿಸುತ್ತಿದೆ ಎಂಬಂತೆ ಭಾಸವಾಗುತ್ತದೆ. ಇಂದಿನ ಸಂದೇಶವು ಇದೇ ರೀತಿ ಇದೆ. ಇದು ಎಲ್ಲರಿಗೂ ಆಗಿದೆ ಎಂದು ಭಾವಿಸಬೇಡಿ, ಏಕೆಂದರೆ ಇದು ತಮ್ಮ ಸ್ವತಃ ಜನರಿಂದಲೇ ಎದುರಾಳಿಗಳಂತೆ ನೋಡಲ್ಪಟ್ಟು ತಮ್ಮ ಪ್ರಾಮಾಣಿಕತೆ, ನಾಯಕತ್ವವನ್ನು ಅಹಂಕಾರವೆಂದು ತಪ್ಪಾಗಿ ಬಿಂಬಿಸಿಕೊಂಡು ಮೌನವಾಗಿ ಸಂಕಟ ಪಡುತ್ತಿರುವವರನ್ನು ಮಾತ್ರ ತಲುಪುತ್ತದೆ. ನೀವು ಸಿಂಹ ರಾಶಿಯವರಾಗಿದ್ದರೆ ಮತ್ತು ಕಳೆದ ಕೆಲವು ದಿನಗಳಿಂದ ಯಾರಾದರೂ ನಿಮ್ಮ ಸ್ಥಾನವನ್ನು ಕಿತ್ತುಕೊಳ್ಳಲು, ನಿಮ್ಮ ಶ್ರೇಯಸ್ಸನ್ನು ತಮ್ಮದೆಂದು ಬಿಂಬಿಸಿಕೊಳ್ಳಲು ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರಲು ಸತತ ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದರೆ, ನಿಮ್ಮ ಉದಾರತೆಯನ್ನು ದುರ್ಬಲತೆ ಎಂದು ತಿಳಿದು ಸುಲಭವಾಗಿ ನಿಯಂತ್ರಿಸಬಹುದೆಂದು ಶತ್ರುಗಳು ತಿಳಿದಿದ್ದರೆ, ಈ ಕೋಪ ಮತ್ತು ಅವಮಾನ ಇಂದು ನಿಮ್ಮ ಎದೆಯಲ್ಲಿ ಜ್ವಾಲಾಮುಖಿಯಂತೆ ಪ್ರತಿಧ್ವನಿಸಬಹುದು. ಆದರೆ ಆಗಸ್ಟ್ ತಿಂಗಳಲ್ಲಿ 1 ಮತ್ತು 2ಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಒಂದೇ ವಾಕ್ಯದಲ್ಲಿ ವಿವರಿಸಬಹುದಾದಷ್ಟು ಸರಳವಾಗಿಲ್ಲದ ಕಾರಣ ನಾನು ಈಗ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುವುದಿಲ್ಲ. ಅದಕ್ಕೂ ಮೊದಲು ನಿಮ್ಮ ಸ್ವಂತ ಜೀವನಕ್ಕೆ ಸಂಬಂಧಿಸಬಹುದಾದ 3 ಘಟನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದು ನಿಮ್ಮ ಆತ್ಮಗೌರವ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದೆ. ಎರಡನೆಯದು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಔದಾರ್ಯವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಕೊನೆಗೆ ನಿಮ್ಮ ಸಿಂಹಾಸನದ ಕೆಳಗಿನಿಂದಲೇ ಕಾಲು ಕೀಳಲು ಪ್ರಯತ್ನಿಸಿದ ವ್ಯಕ್ತಿಗೆ ಸಂಬಂಧಿಸಿದೆ. ಮೂರನೆಯದು ಆಗಸ್ಟ್ 1 ಮತ್ತು 2ರಂದು ನಿಮ್ಮ ವೃತ್ತಿ, ಅಧಿಕಾರ ಮತ್ತು ಸಾರ್ವಜನಿಕ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಮೇಲಕ್ಕೆತ್ತುವಂತಹದ್ದು. ನಿಮ್ಮ ಅದ್ವಿತೀಯ ಪರಿಶ್ರಮ ಮತ್ತು ನಾಯಕತ್ವವು ಅದು ನಿರೀಕ್ಷಿಸಿದ ಫಲ ಮತ್ತು ಸಾರ್ವಜನಿಕ ಮೆಚ್ಚುಗೆಯನ್ನು ನೀಡಿಲ್ಲ ಎಂದು ನೀವು ಗಮನಿಸಿರಬಹುದು.
ಕೆಲವೊಮ್ಮೆ ಎಲ್ಲವೂ ನಿಮ್ಮ ಕೈಯೊಳಗೆ ಇದೆ ಎಂದು ತೋರುತ್ತದೆ, ಆದರೆ ಕೊನೆಯ ಕ್ಷಣದಲ್ಲಿ ಒಂದು ಸಣ್ಣ ರಾಜಕೀಯ ಆಟ ಅಥವಾ ಬೆನ್ನ ಹಿಂದಿನ ಚುಚ್ಚು ಮಾತು ನಿಮ್ಮ ಎಲ್ಲ ಶ್ರಮವನ್ನು ಹಾಳು ಮಾಡಿದೆ. ಅದು ಕೇವಲ ದುರಾದೃಷ್ಟವಲ್ಲ, ಸಿಂಹರಾಶಿಯವರ ರಾಜಯೋಗವನ್ನು ಪರೀಕ್ಷಿಸುವ ಅವರ ತಾಳ್ಮೆ ಮತ್ತು ರಾಜನೀತಿಯನ್ನು ಅಳೆಯುವ ಸಮಯವಿದು. ಸಿಂಹರಾಶಿಯ ಜನರು ಹೊರನೋಟಕ್ಕೆ ತೇಜಸ್ವಿ ಆತ್ಮವಿಶ್ವಾಸಿಗಳಾಗಿ ಕಂಡರೂ ಅವರ ಹೃದಯವು ಅಪಾರ ವಿಶ್ವಾಸ ಮತ್ತು ಉದಾರತೆಯಿಂದ ಕೂಡಿರುತ್ತದೆ. ಅವರು ತಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸಿಂಹದಂತೆ ಗರ್ಜಿಸುತ್ತಾರೆ, ಆದರೆ ಸ್ವಂತವರಿಂದ ಮೋಸವಾದಾಗ ಮೌನವಾಗಿ ನೋವನ್ನು ಸಹಿಸುತ್ತಾರೆ. ಸೂರ್ಯನು ಮೋಡಗಳ ಮರೆಯಲ್ಲಿ ಅಡಗಿದರೂ ಅವನ ತೇಜಸ್ಸು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದು ಸಿಂಹರಾಶಿಯವರಿಗೆ ಅನ್ವಯಿಸುವ ಸನಾತನ ಸತ್ಯ. ಈಗ ಇನ್ನೊಂದು ಚಿಹ್ನೆಯನ್ನು ಪರಿಗಣಿಸಿ. ಕಳೆದ ಕೆಲವು ದಿನಗಳಲ್ಲಿ ನಿಮಗೆ ನಿಮ್ಮ ಹಿಂದಿನ ಯಶಸ್ಸಿನ ಕ್ಷಣಗಳು, ಪ್ರಶಸ್ತಿ, ಪುರಸ್ಕಾರಗಳ ನೆನಪು ಅಥವಾ ನೀವು ಮರೆತು ಹೋದ ಒಂದು ಹಳೆಯ ಸ್ಪರ್ಧೆಯ ವಿಜಯದ ಚಿತ್ರಣ ಪದೇ ಪದೇ ಕಣ್ಣ ಮುಂದೆ ಬರುತ್ತಿದ್ದರೆ ಈ ಚಿಹ್ನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಸಿಂಹರಾಶಿಯವರಿಗೆ ಹಿಂದಿನ ವಿಜಯೋತ್ಸವಗಳು ಕೇವಲ ಸ್ಮರಣೆಗಳಲ್ಲ, ಅವು ಮುಂದಿನ ಮಹಾಯುದ್ಧಕ್ಕೆ ಸ್ಫೂರ್ತಿಯ ಚಿಲುಮೆಗಳಾಗಿರುತ್ತವೆ. ಕೆಲವೊಮ್ಮೆ ಹಳೆಯ ಗೆಲುವಿನ ರುಚಿಯು ಹೊಸ ಹೋರಾಟಕ್ಕೆ ಶಕ್ತಿ ತುಂಬುತ್ತದೆ ಮತ್ತು ಇಲ್ಲಿಯೇ ಮೊದಲ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರವೆಂದು ಜರಿದವರು, ನಿಮ್ಮ ಔದಾರ್ಯವನ್ನು ಪ್ರದರ್ಶನವೆಂದು ತಪ್ಪಾಗಿ ತಿಳಿದವರು ಇದ್ದಕ್ಕಿದ್ದಂತೆ ನಿಮ್ಮ ನಿಜವಾದ ಸಿಂಹತ್ವವನ್ನು ಮತ್ತು ಸಾಮರ್ಥ್ಯವನ್ನು ಕಣ್ಣಾರೆ ಕಾಣಲಿದ್ದಾರೆ. ಆಗಸ್ಟ್ 1 ಮತ್ತು 2ರಂದು ಸಂದರ್ಭಗಳು ಯಾವ ದಿಕ್ಕಿನಲ್ಲಿ ತಿರುಗುತ್ತಿವೆ ಎಂಬುದು ನಿಮ್ಮ ರಾಜನೀತಿ, ಸಂಯಮ ಮತ್ತು ಸಮಯ ಪ್ರಜ್ಞೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ದುರ್ಗಾ ಎಂದು ಕಮೆಂಟ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ ತೆರೆದಿದೆ. ನಾನು ನಿಮ್ಮ ಸಿಂಹ ಪರಾಕ್ರಮವನ್ನು ಎಚ್ಚರಿಸಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ಯಾರೂ ಗುರುತಿಸದಿದ್ದರೂ ಸ್ವಾಭಿಮಾನವನ್ನು ಬಿಟ್ಟುಕೊಡದೆ ಹೋರಾಡಿದ ಸಮಯವಿದ್ದರೆ ಕಮೆಂಟ್ಗಳಲ್ಲಿ ಸಿಂಹ ಗರ್ಜನೆ ಎಂದು ಬರೆಯಿರಿ. ಕೆಲವೊಮ್ಮೆ ಒಂದೇ ಒಂದು ಗರ್ಜನೆಯು ಇಡೀ ಕಾಡನ್ನೇ ಎಚ್ಚರಿಸುತ್ತದೆ ಮತ್ತು ಸಾವಿರಾರು ಸಿಂಹಗಳು ಒಂದೇ ಶಕ್ತಿಯಿಂದ ಸೇರಿದಾಗ ಅದು ಅಜೇಯ ಸಾಮ್ರಾಜ್ಯವಾಗುತ್ತದೆ. ಈಗ 2ನೇ ಘಟನೆಯತ್ತ ಗಮನ ಕೊಡಿ. ಸಿಂಹರಾಶಿಯ ಒಬ್ಬ ಉನ್ನತ ಅಧಿಕಾರಿಯ ಕತೆ ಇದು. ಅವರ ತಮ್ಮ ಪ್ರಾಮಾಣಿಕ ನಾಯಕತ್ವ ಮತ್ತು ನಿರ್ಧಾರಗಳಿಂದ ಇಡೀ ಇಲಾಖೆಯನ್ನೇ ಉದ್ಧಾರ ಮಾಡಿದ್ದರು. ಆದರೆ ಅವರ ಅತ್ಯಂತ ನಂಬಿಕಸ್ಥ ಸಹಾಯಕನೆಂದು ಭಾವಿಸಿದ್ದ ವ್ಯಕ್ತಿಯೇ ಅವರ ಸಹಿಯನ್ನು ನಕಲಿ ಮಾಡಿ ಅವರ ವಿರುದ್ಧವೇ ದೂರು ನೀಡುವಂತೆ ಸಂಚು ರೂಪಿಸಿದನು. ಅವರ ಪ್ರತಿಯೊಂದು ಯಶಸ್ಸಿನ ಸುದ್ದಿಯನ್ನು ತಿರುಚಿ ಅದು ತನ್ನದೇ ಎಂದು ಬಿಂಬಿಸಿಕೊಳ್ಳಲಾಯಿತು. ಆರಂಭದಲ್ಲಿ ತನ್ನ ಮೇಲಿನ ವಿಶ್ವಾಸವೇ ತನಗೆ ಶತ್ರುವಾಗಿದೆ ಎಂದು ಅವರು ಭಾವಿಸಿದರು. ಆದರೆ ಒಂದು ದಿನ ತನ್ನ ಸ್ವಂತ ಕಚೇರಿಯಲ್ಲಿ ತನ್ನ ವಿರುದ್ಧ ಪಿತೂರಿ ನಡೆದಿದೆ ಎಂದು ಅರಿತುಕೊಂಡರು. ಆದರೂ ಅವರು ಸಾರ್ವಜನಿಕವಾಗಿ ಕೋಪಗೊಳ್ಳಲಿಲ್ಲ, ರಾಜೀನಾಮೆ ಕೊಡಲಿಲ್ಲ. ತನ್ನ ಸತ್ಯವನ್ನು ಸಾಬೀತುಪಡಿಸಲು ಮೌನವಾಗಿ ಸಾಕ್ಷಿ ಸಂಗ್ರಹಿಸಿದರು ಮತ್ತು ಅಲ್ಲಿಯೇ ಕತೆ ಬದಲಾಗಲು ಪ್ರಾರಂಭಿಸಿತು. ಸಿಂಹರಾಶಿಯ ದೊಡ್ಡ ಶಕ್ತಿ ಎಂದರೆ ಅದು ಸೋಲನ್ನು ಒಪ್ಪಿಕೊಳ್ಳದಿರುವುದು ಮಾತ್ರವಲ್ಲ, ಸ್ವಾಭಿಮಾನವನ್ನು ಕಳೆದುಕೊಳ್ಳದೆ ಮರು ಸಂಘಟನೆ ಮಾಡಿಕೊಳ್ಳುವುದು. ಅದು ಗಾಯಗೊಂಡ ಸಿಂಹದಂತೆ ಸ್ವಲ್ಪ ಸಮಯ ಅಡಗಿದ್ದರೂ ಸರಿಯಾದ ಸಮಯದಲ್ಲಿ ಮಾರಣಾಂತಿಕ ಪ್ರಹಾರ ಮಾಡಬಲ್ಲದು. ಬಹುಶಃ ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲಿನ ಕೆಲವು ಜನರ ನಡವಳಿಕೆಯಲ್ಲಿ ಒಂದು ಅತಿ ವಿನಯ ಮತ್ತು ಅತಿ ಕುತೂಹಲದ ವಿಚಿತ್ರ ಮಿಶ್ರಣವನ್ನು ನೀವು ಗಮನಿಸಿರಬಹುದು. ಯಾರೋ ನಿಮ್ಮ ಸ್ಥಾನದ ಬಗ್ಗೆ ಅತಿಯಾಗಿ ಹೊಗಳುತ್ತಿದ್ದಾರೆ, ಯಾರೋ ನಿಮ್ಮ ನಿರ್ಧಾರ ರಹಸ್ಯವಾಗಿ ಟೀಕಿಸುತ್ತಿದ್ದಾರೆ ಮತ್ತು ಯಾರೋ ನಿಮ್ಮ ಮುಂದಿನ ಪ್ರಮೋಷನ್ ಸುದ್ದಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಈಗ ಒಂದು ಸಣ್ಣ ರಹಸ್ಯ ಬಹಿರಂಗವಾಗಿದೆ. ಆಗಸ್ಟ್ 1 ಮತ್ತು 2ರಂದು ಇಲ್ಲಿಯವರೆಗೆ ನಿಮ್ಮ ವಿರುದ್ಧ ನಡೆದ ಸಂಚಿನ ಸತ್ಯ ಅಥವಾ ನಿಮ್ಮನ್ನು ಹಿಂದಕ್ಕೆ ಗುಪ್ತ ಶತ್ರುವಿನ ಮುಖವು ನಿಮ್ಮ ಮುಂದೆ ಬಯಲಾಗಲಿದೆ. ಅದು ಒಂದು ಪತ್ರ, ಒಂದು ರೆಕಾರ್ಡಿಂಗ್ ಅಥವಾ ಒಬ್ಬ ವ್ಯಕ್ತಿಯ ನಿಜವಾದ ದುರುದ್ದೇಶದ ಬಹಿರಂಗವಾಗಿರಬಹುದು. ಮೊದಲ ನೋಟದಲ್ಲಿ ಈ ಸತ್ಯವು ನಿಮ್ಮ ಸಿಂಹಾಸನವನ್ನು ಅಲುಗಾಡಿಸಬಹುದು, ಆದರೆ ಈ ಸತ್ಯವೇ ನಿಮ್ಮನ್ನು ಒಂದು ದೊಡ್ಡ ಭವಿಷ್ಯದ ಪಿತೂರಿಯಿಂದ ರಕ್ಷಿಸಲಿದೆ.
ಮತ್ತು ನಿಮ್ಮ ಶತ್ರುಗಳನ್ನು ನಿಮ್ಮ ಕಾಲ ಬಳಿ ಬೀಳುವಂತೆ ಮಾಡಲಿದೆ ಎಂದು ಶೀಘ್ರದಲ್ಲೇ ಅರಿತುಕೊಳ್ಳುವಿರಿ. ಗಮನ ಕೊಡಿ, ಏಕೆಂದರೆ ಸಿಂಹರಾಶಿಯವರು ಸಾಮಾನ್ಯವಾಗಿ ಈ ರಾಜಕೀಯ ತಪ್ಪನ್ನು ಮಾಡುತ್ತಾರೆ. ಸತ್ಯ ತಿಳಿದ ತಕ್ಷಣ ಕೋಪ ಮತ್ತು ಸ್ವಾಭಿಮಾನದಿಂದ ತಕ್ಷಣವೇ ಸಾರ್ವಜನಿಕ ಸಮರ ಸಾರಲು ಮನಸ್ಸು ತುಡಿಯುತ್ತದೆ. ಶತ್ರುವನ್ನು ಅವರದೇ ಆಟದಲ್ಲಿ ಮಣಿಸಬೇಕೆಂಬ ಆವೇಗ ಉಂಟಾಗುತ್ತದೆ. ಆದರೆ ಕೆಲವೊಮ್ಮೆ ರಾಜನೀತಿ ಎಂದರೆ ಶತ್ರುವಿನ ಸಂಚು ತಾನಾಗಿಯೇ ಬಯಲಾಗುವವರೆಗೆ ತಾಳ್ಮೆಯಿಂದ ಕಾಯುವುದು ಮತ್ತು ಸಾರ್ವಜನಿಕ ವೇದಿಕೆಯಲ್ಲಿ ಅವರೇ ತಮ್ಮ ಕುತಂತ್ರದಿಂದ ಸಿಕ್ಕಿ ಬೀಳುವಂತೆ ನೋಡುವುದು. ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದ ವ್ಯಕ್ತಿಯು ತನ್ನದೇ ಆದ ಸುಳ್ಳಿನ ಬಲೆಯಲ್ಲಿ ಸಿಕ್ಕ ಜನರ ಮುಂದೆ ಅವಮಾನಿತವಾಗುವ ದೃಶ್ಯವನ್ನು ನೋಡುವುದೇ ನಿಜವಾದ ರಾಜ ವಿಜಯ. ನಿರ್ದಿಷ್ಟ ವ್ಯಕ್ತಿಯ ಮುಖ ಅಥವಾ ಹೆಸರು ಈಗ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೆ ಆ ಭಾವನೆಯನ್ನು ಒಂದು ಎಚ್ಚರಿಕೆಯ ಗಂಟೆಯಾಗಿ ಗಮನಿಸಿ. ಅದರ ಆಧಾರದ ಮೇಲೆ ಯಾವುದೇ ಆತುರದ ಪ್ರತಿಕಾರ ಅಥವಾ ಸಾರ್ವಜನಿಕ ಆರೋಪ ಮಾಡಬೇಡಿ. ಆಗಸ್ಟ್ 1 ಮತ್ತು 2 ಸ್ವಯಂ ರಾಜತಾಂತ್ರಿಕತೆಯ ಸಮಯ. ಇಂದು ನಿಮ್ಮನ್ನು ಅಸ್ಥಿರಗೊಳಿಸುವ ವಿಷಯಗಳು ಬಹಳ ಬೇಗನೆ ನಿಮ್ಮ ಪರವಾಗಿ ತಿರುಗಲಿವೆ ಮತ್ತು ನಿಮ್ಮ ಶತ್ರುಗಳ ಮುಖವಾಡ ಕಳಚಲಿದೆ. ಮತ್ತು ಈಗ ಇನ್ನೊಂದು ಚಿಹ್ನೆಯನ್ನು ಆಲಿಸಿ. ಕಳೆದ ಕೆಲವು ದಿನಗಳಿಂದ ನೀವು ಕನಸಿನಲ್ಲಿ ಸಿಂಹ, ಸೂರ್ಯ, ರಾಜಮನೆತನದ ಚಿಹ್ನೆಗಳು ಅಥವಾ ಬೆಂಕಿಯ ಜ್ವಾಲೆಗಳನ್ನು ಪದೇ ಪದೇ ನೋಡುತ್ತಿದ್ದರೆ, ಅಥವಾ ನಿಮಗೆ ಒಂದು ನಿರ್ದಿಷ್ಟ ಸಂಖ್ಯೆ, ಸುವರ್ಣ ವಸ್ತು ಅಥವಾ ನಾಯಕತ್ವದ ಸಂಕೇತ ಮತ್ತೆ ಮತ್ತೆ ಎದುರಾಗುತ್ತಿದ್ದರೆ, ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಸಿಂಹರಾಶಿಯವರಿಗೆ ವಿಶ್ವವು ಸೂರ್ಯನ ಬೆಳಕಿನ ಮೂಲಕ ಮತ್ತು ತೇಜೋಮಯ ಸಂಕೇತಗಳ ಮೂಲಕ ಸಂದೇಶಗಳನ್ನು ಕಳುಹಿಸುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಆದರೆ ಅತ್ಯಂತ ಪ್ರತಿಷ್ಠಿತ ಅವಕಾಶ ಅಥವಾ ವಿಜಯದ ಸೂಚನೆ ಬರಲಿದೆ. ಈ ಅವಕಾಶವು ಉನ್ನತ ಅಧಿಕಾರಿಯಿಂದ ನೇಮಕಾತಿ, ಹೊಸ ನಾಯಕತ್ವದ ಪಾತ್ರ, ಸಾರ್ವಜನಿಕ ಮನ್ನಣೆ, ಚುನಾವಣೆಯಲ್ಲಿ ಗೆಲುವು ಅಥವಾ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವ ಘಟನೆಗೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಇದು ಒಂದು ಪ್ರಸ್ತಾಪದಂತೆ ಕಾಣಿಸಬಹುದು, ಆದರೆ ನೀವು ನಿಮ್ಮ ಸಿಂಹ ದೃಷ್ಟಿಯಿಂದ ಗ್ರಹಿಸಿದರೆ ಅದು ನಿಮ್ಮನ್ನು ಜೀವನದ ಅತ್ಯುನ್ನತ ಸಿಂಹಾಸನದತ್ತ ಕೊಂಡೊಯ್ಯಬಹುದು. ಕೇವಲ ಒಂದು ಭಾವನೆಯನ್ನು ಹಂಚಿಕೊಳ್ಳಲು ನಾನು ನಿಮ್ಮನ್ನು ಒತ್ತಾಯಿಸುತ್ತಿದ್ದೇನೆ. ಪ್ರತಿ ಅವಮಾನದ ಚಂಡಮಾರುತದ ನಂತರ ಸ್ವಾಭಿಮಾನದ ಸೂರ್ಯೋದಯವಾಗುತ್ತದೆ ಎಂದು ನೀವು ನಂಬಿದರೆ ಕಮೆಂಟ್ಗಳಲ್ಲಿ ಸೂರ್ಯೋದಯ ಎಂದು ಬರೆಯಿರಿ. ಕೆಲವೊಮ್ಮೆ ನಿಮ್ಮ ತೇಜಸ್ವಿ ನಂಬಿಕೆಯನ್ನು ವ್ಯಕ್ತಪಡಿಸುವುದು ಇತರರ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುತ್ತದೆ. ಮೂರನೇ ಚಿಹ್ನೆ, ನಿಮ್ಮ ಹೆಸರಿಗೆ ಕಳಂಕ ತರಲು ಹೆಣೆದ ಸಂಚು ಸಂಪೂರ್ಣವಾಗಿ ಬಯಲಾಗಬಹುದು. ನಿಮ್ಮ ವಿರೋಧಿಗಳು ಹಬ್ಬಿಸಿದ ಸುಳ್ಳು ಸುದ್ದಿ ಅವರನ್ನೇ ನುಂಗಬಹುದು. ನೀವು ಪತ್ರಿಕಾಗೋಷ್ಠಿ ನಡೆಸುವ ಅಥವಾ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಕಾರ್ಯಗಳೇ ನಿಮ್ಮನ್ನು ಸಮರ್ಥಿಸುತ್ತದೆ. ನಾನು ಇನ್ನೂ ಉಲ್ಲೇಖಿಸಿದ ಒಂದು ವಿಷಯವಿದೆ. ಈ ಸಂಪೂರ್ಣ ಭವಿಷ್ಯವಾಣಿಯು ಕೇವಲ ಬಾಹ್ಯ ಘಟನೆಗಳ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಂತ ಅಹಂಕಾರ ಮತ್ತು ಸ್ವಯಂಕ್ಕೆ ಸಂಬಂಧಿಸಿದ ಒಂದು ತಿರುವನ್ನು ಸಹ ಒಳಗೊಂಡಿದೆ. ನೀವು ಒಂದು ಸವಾಲಿಗೆ ಅಹಂಕಾರದಿಂದ ಪ್ರತಿಕ್ರಿಯಿಸಿದರೆ ಅಥವಾ ಶತ್ರುವನ್ನು ಕಡಿಮೆ ಅಂದಾಜು ಮಾಡಿದರೆ, ವಿಜಯವು ಸ್ವಲ್ಪ ಸಮಯದವರೆಗೆ ದೂರವಾಗಬಹುದು. ಇದು ಅತ್ಯಂತ ಪ್ರಮುಖ ರಾಜನೀತಿಯ ಚಿಹ್ನೆ. ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಅವನನ್ನು ಸುತ್ತುವರಿದ ಒಳಸಂಚುಗಳು ಅವನ ಸಾಧನೆಗಳ ಮೇಲೆ ಮಸಿ ಬಳಿಯುತ್ತವೆ ಎಂದು ಭಾವಿಸುತ್ತಾನೆ. ಸಿಂಹರಾಶಿಯವರೇ, ಜಗತ್ತು ಯಾವಾಗ ಒಪ್ಪಿಕೊಳ್ಳುತ್ತದೆ, ಆದರೆ ಪ್ರಕೃತಿಯ ನಿಯಮದಂತೆ ಸೂರ್ಯನು ಗ್ರಹಣದ ನಂತರವೇ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಮತ್ತು ನಿಮ್ಮ ಸಿಂಹರಾಶಿಗಾಗಿ ಪ್ರಸ್ತುತ ರೂಪುಗೊಳ್ಳುತ್ತಿರುವ ಚಿಹ್ನೆಗಳು ಈ ಪ್ರಕಾಶಮಾನ ಪುನರಾಗಮನವನ್ನು ಸೂಚಿಸುತ್ತದೆ. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಸ್ವಂತ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇಟ್ಟು ತನ್ನ ಸಾಮ್ರಾಜ್ಯ ಕಟ್ಟಿ ಕೊನೆಗೆ ತನ್ನ ಸ್ವಂತ ಆಸ್ಥಾನಿಕರಿಂದಲೇ ದ್ರೋಹಕ್ಕೊಳಗಾದ ರಾಜನ ಬಗ್ಗೆ. ಅವನ ಮಂತ್ರಿಗಳು ಅವನ ವಿರುದ್ಧ ಒಳಸಂಚು ನಡೆಸಿದರು. ಅವನು ನಂಬಿದ ದಂಡನಾಯಕರು ಅವನ ಸೈನ್ಯವನ್ನೇ ವಿರುದ್ಧ ತಿರುಗಿಸಿದರು. ಅನೇಕ ಬಾರಿ ಅವನು ತನ್ನ ರಾಜನನ್ನೇ ತೊರೆದು ವಾನಪ್ರಸ್ಥಕ್ಕೆ ಹೋಗಬೇಕೆಂದು ಭಾವಿಸಿದನು. ಆದರೆ ಅವನ ಜೀವನದ ಅತ್ಯಂತ ದೊಡ್ಡ ವಿಜಯ ಮತ್ತು ಪುನರಾಗಮನ ಮೂಲೆಯಲ್ಲಿದೆ ಎಂದು ಅವನಿಗೆ ತಿಳಿದಿರುವುದಿಲ್ಲ. ಒಂದು ದಿನ ಅವನ ವಿರುದ್ಧ ಪಿತೂರಿ ನಡೆಸಿದ್ದ ದಂಡನಾಯಕರೇ ಒಬ್ಬರನ್ನೊಬ್ಬರು ದೂಷಿಸಲು ಪ್ರಾರಂಭಿಸಿದರು. ಅವರ ದ್ರೋಹದ ಸಾಮ್ರಾಜ್ಯ ಛಿದ್ರವಾಯಿತು. ಅವನನ್ನು ದುರ್ಬಲನೆಂದು ಜರಿದರು. ಮಿತ್ರ ರಾಜ್ಯಗಳು ಕೈ ತೊಳೆದುಕೊಂಡವು. ಕೆಲವೊಮ್ಮೆ ನಮ್ಮ ಸ್ವತಃ ಸಿಂಹಾಸನದ ರಕ್ಷಣೆಯ ಭವಿಷ್ಯದ ಸಾಮ್ರಾಜ್ಯದ ಚಿಹ್ನೆಗಳನ್ನು ಬಹಿರಂಗಪಡಿಸುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.